ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಕುಸುಮ ಅವರ ಮುಂದೆ ನಾನು ತಾಂಡವನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ತಕ್ಷಣ ಕುಸುಮ ಹೇಳ್ತಾರೆ, ಭಾಗ್ಯ ಏನಮ್ಮ ಹೇಳ್ತಿದ್ದೀಯಾ? ಇಲ್ಲಿವರೆಗೆ ತಾಂಡವನ ಮದುವೆ ಆಗ್ತೀನಿ ಅಂತ ನಿಮ್ಮ ಮಾವನಿಗೆ ಮಾತು ಕೊಟ್ಟು ಬಂದಿದ್ದೀಯಾ. ಈಗ ಸ್ವಲ್ಪ ಹೊತ್ತಲ್ಲೇ ಮುಹೂರ್ತ ಮೀರೋಗುತ್ತೆ, ತಾಲಿ ಕೂಡ ಕಟ್ಬಿಡ್ತಾನೆ ಆ ತಾಂಡವ್. ಏನು ಮಾತಾಡ್ತಿದ್ಯಾ ನೀನು? ಈಗ ಮದುವೆ ನಡೆಯೋದಿಲ್ಲ ಅಂದರೆ ಏನು ಅರ್ಥ? ಭಾಗ್ಯ ಹೇಳ್ತಾಳೆ, ಇಷ್ಟು ದಿನ ನಾಟಕ ಮಾಡ್ತಿದ್ದೆ. ತಾಂಡವ್ ಮಾಡ್ತಿರುವ ನಾಟಕವನ್ನು ಎಲ್ಲರ ಮುಂದೆ ಬಯಲಿಗೆ ತರುವುದಕ್ಕೆ ನಾನು ಹೀಗೆ ಮಾಡಿದೆ. ನಾನು ಮಾವನಿಗೆ ಮಾತು ಕೊಟ್ಟಿದ್ದು ನಿಜ, ತಾಂಡವನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಿಜ. ಆದರೆ ಅವರು ಶ್ರೇಷ್ಠನ ಜೊತೆ ಮಾತನಾಡಿದ್ದು ಕೇಳಿದ ಮೇಲೆ ನಾನು ಅವರನ್ನು ಕ್ಷಮಿಸೋದಿಲ್ಲ, ಮದುವೆ ಕೂಡ ಆಗೋದಿಲ್ಲ. ಅದನ್ನು ಕೇಳಿ ಸುಷ್ಮಾ ಹೇಳ್ತಾರೆ, ನಂಗೆ ಗೊತ್ತಿತ್ತು ತಾಂಡವ್ ಬದಲಾಗೋದಿಲ್ಲ ಅಂತ. ಆದರೆ ನಿಮ್ಮ ಮಾವ, ತನ್ವಿ, ಸುನಂದ ಎಲ್ಲರೂ ತಾಂಡವನ ನಂಬಿ ದೊಡ್ಡ ಮೋಸ ಹೋಗಿದ್ದಾರೆ. ಈಗಲಾದರೂ ಸತ್ಯ ಗೊತ್ತಾಗಲಿ. ನೀನು ಆದಿ ಜೊತೆ ಒಂದಾಗಬೇಕು. ಆದಿ ನಿನ್ನಿಂದ ದೂರ ಆಗಿದ್ದಕ್ಕೆ ಏನೋ ಕಾರಣ ಇದೆ. ಅದಕ್ಕೆಲ್ಲ ಕಾರಣ ತಾಂಡವ್ ಅಂತ ನನಗೆ ಅನ್ನಿಸ್ತಿದೆ. ನಾನು ಈಗಲೇ ಆದಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಇವತ್ತು ನಿನ್ನ ಮತ್ತು ಆದಿಯ ಜೊತೆ ಮದುವೆ ನಡೆಯುತ್ತೆ. ಆಗ ಭಾಗ್ಯ ಹೇಳ್ತಾಳೆ, ಹೌದು ಅತ್ತೆ, ನೀವು ಯೋಚನೆ ಮಾಡಬೇಡಿ. ನೀವು ಅಂದ್ಕೊಂಡ ಹಾಗೆ ನನ್ನ ಮತ್ತು ಆದಿಯ ಮದುವೆ ಆಗುತ್ತೆ. ನಾವಿಬ್ಬರೂ ಒಂದಾಗ್ತೀವಿ. ತಾಂಡವ್ ಮಾಡಿರುವ ಎಲ್ಲ ನಾಟಕವೂ ಬಯಲಾಗುತ್ತೆ. ಇಷ್ಟು ದಿನ ನಾನು ಕೂಡ ನಾಟಕ ಮಾಡ್ತಿದ್ದೆ, ಆದರೆ ಈಗ ನಾನು ಪ್ಲ್ಯಾನ್ ಮಾಡಿದ್ದೇನೆ. ನಾನು ಮಾಡುತ್ತಿರುವ ನಾಟಕ ತಾಂಡವ್ಗೂ ಗೊತ್ತಿಲ್ಲ. ಕುಸುಮ ಹೇಳ್ತಾರೆ, ಭಾಗ್ಯ ಏನೇ ಆದರೂ ಇವತ್ತು ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಅಷ್ಟರಲ್ಲಿ ಸುನಂದ ಬಂದು ಹೇಳ್ತಾರೆ, ಭಾಗ್ಯ ರೆಡಿಯಾಗಿದೆಯಾ? ಅಳಿಯಂದ್ರು ಹಸಮಣೆ ಮೇಲೆ ಕೂತ್ಕೊಂಡಿದ್ದಾರೆ, ಬಾ ಹೋಗೋಣ. ಭಾಗ್ಯ ಹೇಳ್ತಾಳೆ, ಹೌದಮ್ಮ ಬರ್ತೀನಿ. ನಾನು ಬರಲೇಬೇಕು. ನಾನು ಇಲ್ಲ ಅಂದರೆ ಮದುವೆ ಹೇಗೆ ನಡೆಯುತ್ತೆ? ಆಮೇಲೆ ಭಾಗ್ಯ ಕುಸುಮ ಹೇಳ್ತಾರೆ, ನಾನು ನನ್ನ ಫ್ರೆಂಡ್ನ ಫೋನ್ ಮಾಡಿ ಕರಿತೀನಿ. ಅದಕ್ಕೆ ಸುನಂದ ಹೇಳ್ತಾರೆ, ನಿನ್ನ ಫ್ರೆಂಡ್ಗೆ ಫೋನ್ ಮಾಡ್ತೀರಾ? ಅದೇ ಆ ಆದಿ ತಾನೇ? ಕುಸುಮ ಹೇಳ್ತಾರೆ, ಹೌದು. ಭಾಗ್ಯ ಮದುವೆ ನಡಿಬೇಕಾದ್ರೆ ಆದಿ ಇರಬೇಕು, ಇಲ್ಲಾಂದರೆ ಈ ಮದುವೆ ನಡೆಯೋದಿಲ್ಲ. ಅದನ್ನು ಕೇಳಿ ಸುನಂದ ಕೋಪದಿಂದ ಹೇಳ್ತಾರೆ, ಏನು ಮಾತಾಡ್ತಿದ್ದೀರಾ ನೀವು? ಆದಿ ಇಲ್ಲಾಂದರೆ ಮದುವೆ ಹೇಗೆ ನಡೆಯೋದಿಲ್ಲ? ಸುಮ್ಮನೆ ಏನೇನೋ ಮಾತಾಡಬೇಡಿ. ಆಮೇಲೆ ಭಾಗ್ಯನನ್ನು ಕರೆದುಕೊಂಡು ಹೋಗ್ತಾರೆ. ಇತ್ತ ತಾಂಡವ್ ಯೋಚನೆ ಮಾಡ್ತಾನೆ, ನಾನು ಮಾಡ್ತಿರುವ ನಾಟಕ ಯಾರಿಗೂ ಮನೆಯವರಿಗೆ ಸತ್ಯ ಗೊತ್ತಿಲ್ಲ, ಎಲ್ಲರೂ ಮೋಸ ಆಗ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಭಾಗ್ಯ ಕೋಪದಿಂದ ಹೇಳ್ತಾಳೆ, ತಾಂಡವ್ ಏನು ಯೋಚನೆ ಮಾಡ್ತಿದ್ದೀಯಾ? ನಿನ್ನ ನಾಟಕ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಬೇಗನೆ ನಿನ್ನ ಸತ್ಯ ಎಲ್ಲರ ಮುಂದೆ ಬಯಲಾಗತ್ತೆ. ತಾಂಡವ್ ಯೋಚಿಸ್ತಾನೆ, ತಾಲಿ ಕಟ್ಟಿದ ಮೇಲೆ ಬಯಲಾದರೆ ಏನು, ನನಗೆ ಯಾವುದಕ್ಕೂ ಭಯ ಇಲ್ಲ. ಆಮೇಲೆ ಅವನು ಯೋಚಿಸ್ತಾನೆ, ಭಾಗ್ಯಗೆ ಸತ್ಯ ಗೊತ್ತಾಗಿದೆ ಅನಿಸುತ್ತೆ, ಕುಸುಮ ಕೂಡ ಖುಷಿಯಾಗಿದ್ದಾರೆ ಅಂತ ತಾಂಡವ್ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭಾಗ್ಯಗೆ ಹಾರ ಹಾಕೋಕ್ಕೆ ಹೋಗ್ತಿರುವಾಗ, ಬೇಡ ನಾನೇ ಹಾಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಸರಿ ಆಯಿತು, ತಾಳಿ ಆದರೂ ನಾನೇ ಕಟ್ತೀನಲ್ಲ, ಬಿಡು ಭಾಗ್ಯ, ಪರವಾಗಿಲ್ಲ. ನಿನ್ನ ಆಸೆ ಹೇಗಿದೆಯೋ ಹಾಗೆ ನಡೀಲಿ ಅಂತ ತಾಂಡವ್ ಹೇಳ್ತಾನೆ. ತಾಂಡವ್ ತಾಳಿ ಕಟ್ಟೋದಕ್ಕೆ ಹೋಗ್ತಿರುವಾಗ, ನಿಲ್ಲಿಸಿ ಅಂತ ಕೋಪದಿಂದ ಆದಿ ಹೇಳ್ತಾರೆ. ಆಗ ಆದಿಯವರೇ, ನೀವು ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ ಏನು ಮಾತಾಡ್ತಿದೀಯಾ? ಮದುವೆ ಮನೆಗೆ ಬಂದು ಮದುವೆ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಅವರು ಬಂದಿದ್ದು ಖುಷಿಯಾಯಿತು ಅಂತ ಹೇಳ್ತಿದೆಯಲ್ಲ. ಮದುವೆ ಬೇಡ ಅಂತ ಬಿಟ್ಟೋದವ್ರು ಅವರು, ಬಂದ ತಕ್ಷಣ ಖುಷಿ ಪಡ್ತಿದೀಯಾ? ಇವತ್ತು ನಾನು ನೀನು ಮದುವೆ ಆಗ್ತಿದ್ದೀವಲ್ಲ, ಅದನ್ನು ಈ ಆದಿಗೆ ಸಹಿಸೋಕ್ಕಾಗ್ತಿಲ್ಲ ಅನ್ನಿಸ್ತಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ ತಾಂಡವ್ ಹೇಳ್ತಾರೆ. ಅದನ್ನು ಕೇಳಿ ಭಾಗ್ಯ ಕೋಪದಿಂದ, ಏನು ಆದಿ ಮುಂದೆ ನಾವು ಮದುವೆ ಆಗಬೇಕಾ? ಇಷ್ಟಕ್ಕೆ ನೀವ್ಯಾರು ಇದನ್ನೆಲ್ಲ ಕೇಳೋಕ್ಕೆ? ನನಗೆ ಆದಿ ಬಗ್ಗೆ ಮಾತಾಡೋ ಹಕ್ಕು ನಿಮಗಿಲ್ಲ ಅಂತ ಹೇಳ್ತಾಳೆ. ನಿಮ್ಮ ನಾಟಕ ಎಲ್ಲ ಗೊತ್ತಿಲ್ಲ ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ವಾ? ನಿಮ್ಮ ಬಣ್ಣ ಎಲ್ಲ ಬಯಲಾಗಿದೆ. ನೀವು ಮಾಡ್ತಿರೋ ನಾಟಕ ಏನು ಅಂತ ನನಗೆ ಗೊತ್ತಾಗಿದೆ. ಇನ್ನು ಮುಂದೆ ನಿಮ್ಮ ನಾಟಕ ನಡೆಯೋದಿಲ್ಲ. ನೀವು ಪ್ಲ್ಯಾನ್ ಮಾಡಿ ನಾಟಕ ಮಾಡಿ ಮದುವೆ ಮಾಡ್ತಿದ್ದೀರಲ್ಲ, ಅದು ಕೂಡ ನಡೆಯೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಇದೆ ಅನಿಸುತ್ತೆ, ಅದಕ್ಕೆ ನಿಮ್ಮ ಬಗ್ಗೆ ಎಲ್ಲ ಸತ್ಯ ಗೊತ್ತಾಯಿತು ಅಂತ ತಾಂಡವ್ಗೆ ಭಾಗ್ಯ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾರೆ, ಭಾಗ್ಯ ಏನು ಮಾತಾಡ್ತಿದೀಯಾ? ಯಾವ ಸತ್ಯದ ಬಗ್ಗೆ ಮಾತಾಡ್ತಿದೀಯಾ? ಆಗ ಭಾಗ್ಯ, ಸತ್ಯ ಗೊತ್ತಾಗಬೇಕಾ ಅಂತ ಹೇಳಿ ಫೋನ್ ತೋರಿಸ್ತಾಳೆ. ತಾಂಡವ್ ಮತ್ತು ಶ್ರೇಷ್ಠ
ಮಾತಾಡುತ್ತಿದ್ದದನ್ನು ಭಾಗ್ಯ ತೋರಿಸ್ತಾಳೆ. ಈಗಾದರೂ ಗೊತ್ತಾಯ್ತಾ ಯಾವ ಸತ್ಯ ಅಂತ? ಇಷ್ಟು ದಿನ ಎಷ್ಟು ಚೆನ್ನಾಗಿ ನಾಟಕ ಆಡಿದ್ರಿ. ನಿಜವಾಗ್ಲೂ ನಿಮ್ಮನ್ನು ನಂಬಿ ಮನೆಯಲ್ಲಿ ಎಲ್ಲರೂ ನೀವು ಬದಲಾಗಿದ್ದೀರಾ ಅಂತ ಅಂದುಕೊಂಡಿದ್ರು ಅಂತ ಭಾಗ್ಯ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾರೆ, ನೋಡಿದ್ರಾ ಸುನಂದ ಅವರೇ, ಇಷ್ಟು ದಿನ ನಮ್ಮ ಅಳಿಯ ಬದಲಾಗವನೆ ಅಂತ ಹೇಳ್ತಿದ್ರಿ. ತನ್ವಿ, ಈಗಲಾದರೂ ಸತ್ಯ ಗೊತ್ತಾಯ್ತಲ್ವಾ ಅಂತ ಕುಸುಮ ಹೇಳ್ತಾರೆ. ಆಗ ತನ್ವಿ ಕೋಪದಿಂದ, ಪಪ್ಪ ನೀನು ಈ ರೀತಿ ಮಾಡಿಬಿಟ್ಟ, ನಮಗೆ ಮೋಸ ಮಾಡಿಬಿಟ್ಟ. ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ, ನಿನ್ನ ಪರವಾಗಿ ಮಾತಾಡಿದ್ದೆ, ಆದರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ತಾಂಡವ್ ಯೋಚನೆ ಮಾಡ್ತಾನೆ, ಇದು ಎಲ್ಲ ಹೇಗೆ ಗೊತ್ತಾಯಿತು ಭಾಗ್ಯಗೆ, ನನಗೆ ಅರ್ಥ ಆಗ್ತಿಲ್ಲ ಅಂತ. ಆಗ ಭಾಗ್ಯ ಕೋಪದಿಂದ, ಏಕೆ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾಳೆ. ಅಷ್ಟರಲ್ಲೇ ಆದಿ ಬಂದು, ಭಾಗ್ಯನ ಜೀವನದಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಇರೋವರೆಗೂ ಭಾಗ್ಯಗೆ ಏನೂ ಆಗೋದಿಲ್ಲ. ಭಾಗ್ಯನ ಜವಾಬ್ದಾರಿ ನಂದು. ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ. ಅವಳನ್ನು ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಬಗ್ಗೆ ಸತ್ಯ ಗೊತ್ತಾದ ಮೇಲೆ ಈ ಮದುವೆ ಆಗೋತೆ ಅಂತ ಅಂದ್ಕೊಂಡಿದ್ದೀರಾ? ಸಾಧ್ಯವೇ ಇಲ್ಲ ಅಂತ ಕೋಪದಿಂದ ಹೇಳ್ತಾನೆ. ಆಗ ತಾಂಡವ್ ಯೋಚನೆ ಮಾಡ್ತಾನೆ, ಈಗ ಏನು ಮಾಡೋದು? ಆಗ ಭಾಗ್ಯ ಹೇಳ್ತಾಳೆ, ಅವರು ಯಾವ ಸತ್ಯನೂ ಹೇಳೋದಿಲ್ಲ. ನಮಗೆ ಸತ್ಯ ಗೊತ್ತಾಗದಂತೆ ಮಾಡ್ತಿದ್ರು. ಇದು ನನಗೆ ಈಗ ಗೊತ್ತಾಗ್ತಿದೆ. ಆಗ ತಾಂಡವ್ ಹೇಳ್ತಾರೆ, ಹೌದು, ನಾನು ನಾಟಕ ಮಾಡಿದೆ ಸರಿ, ಆದರೆ ಈಗ ಸತ್ಯ ಗೊತ್ತಾದ ಮೇಲೆ ಏನು ಮಾಡೋಕ್ಕಾಗತ್ತೆ? ಆದರೆ ಈ ಸತ್ಯ ಮದುವೆ ಆದಮೇಲೆ ಗೊತ್ತಾದರೆ ಚೆನ್ನಾಗಿರ್ತಿತ್ತು ಅಂತ ತಾಂಡವ್ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಅದು ಸಾಧ್ಯವೇ ಇಲ್ಲ. ಹೀಗೆ ಸಾಕ್ಷಿ ಸಮೇತ ಭಾಗ್ಯ ತಾಂಡವನ ಬಣ್ಣ ಬಯಲು ಮಾಡ್ತಾಳೆ. ಆದಿ ಮದುವೆ ಆಗೋಕ್ಕೆ ಬರ್ತಾನೆ. ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.